ಕರ್ನಾಟಕದಲ್ಲಿ ಹೆಮ್ಮೆಯ ಪ್ರತಿಷ್ಠಿತ ಕಾಲೇಜ್ ಕೊಟ್ಟೂರಿನ ಹಿಂದೂ ಕಾಲೇಜ್ ಹೆಸರು ಕೇಳಿರ್ಬೋದು. ಬಹುಶಃ ಕೇಳಿದ ಕೂಡಲೇ ಮೈ ರೋಮಾಂಚನ ಆಗ್ತದಲ್ಲ. ಸರ್, ತಮ್ಮ ಹೆಸರು? ಚಿದಾನಂದ್ ಸರ್. ಚಿದಾನಂದ್. ಎಷ್ಟು ವರ್ಷದಿಂದ ಸೇವೆ ಸಲ್ಲಿಸ್ತಾ ಇದ್ದಾರೆ? 3 ವರ್ಷ ಆಯಿತು. ಯಾವ ವಿಷಯದಲ್ಲಿ? ಪೊಲಿಟಿಕಲ್ ಸೈನ್ಸ್. ಪೊಲಿಟಿಕಲ್ ಸೈನ್ಸ್. 8 ಬಾರಿ ಕಲಾ ವಿಭಾಗದಲ್ಲಿ ಪ್ರಥಮ ರ್ಯಾಂಕ್ ಅನ್ನು ಗಳಿಸಿಕೊಂಡಂತ ಏಕೈಕ ಕಾಲೇಜ್. ಇದೊಂದು ಫೌಂಡರ್ ಸಂತೋಷ್ ಕುಮಾರ್ ಅವರು ಚಾರಿಟಿ ಓಪನ್ ಮಾಡಬೇಕು, ಯಾಕಂದ್ರೆ ಅವ್ರ ತಂಗಿ ತೀರ್ಕೊಂಡಿದ್ದರಿಂದ ಅವ್ರ ತಂಗಿ ಹೆಸರಲ್ಲಿ ಹಿಂದೂ ಕಾಲೇಜ್ ಅಂತೇಳಿ ಸ್ಥಾಪನೆ ಮಾಡಿ ಒಂದು ಚಾರಿಟಿ ಓಪನ್ ಮಾಡಿ ಆ ಚಾರಿಟಿ ಮೂಲಕ ರಾಜ್ಯದ ಎಲ್ಲ ಮಕ್ಕಳಿಗೂ ಒಂದು ಗುಣಮಟ್ಟದ ಶಿಕ್ಷಣವನ್ನು ಕೊಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಮಾಡ್ತಾ ಇದ್ದಾರೆ. ಬಂಧುಗಳೇ, ಒಂದು ಮಾತನ್ನು ಇಲ್ಲಿ ಹೇಳಿಕೆ ಬಯಸ್ತಾ ಇದ್ದೇನೆ. ಏನಾದರೂ ಒಂದು ಒಳ್ಳೆಯ ಕೆಲಸ ಆಗಬೇಕಾದ್ರೆ ಬಹಳಷ್ಟು ಕಷ್ಟಗಳು ಬಂದಿರ್ತವೆ ಅಂತಕ್ಕಂಥದ್ದು. ನಾವು ಮಹಾನ್ ನಾಯಕರ ಜೀವನದ ಯಶೋಗಾಥೆಗಳನ್ನು ನೋಡಿದಾಗ ಯಾವ ವ್ಯಕ್ತಿಯು ಸರಳವಾಗಿ ತನ್ನ ಒಂದು ಚರಿತ್ರೆಯಲ್ಲಿ ತನ್ನ ಹೆಸರನ್ನು ದಾಖಲಿಸಿಲ್ಲ. ಹಾಗೆ ಹಿಂದೂ ಕಾಲೇಜಿನ ಸಂಸ್ಥಾಪಕರಾಗಿರ್ತಕ್ಕಂತಹ ಸಂತೋಷ್ ಕುಮಾರ್ ಅವರ ತಂಗಿಯ ಅಕಾಲಿಕ ಮರಣದಿಂದ ನೊಂದು ಅವರು ಇದನ್ನು ಸಕಾರಾತ್ಮಕವಾಗಿ ತೆಗೆದುಕೊಂಡು ಅಂತಹ ಎಷ್ಟೋ ಪ್ರತಿಭೆಗಳಿಗೆ ಒಳ್ಳೆಯ ವಿದ್ಯಾದಾನವನ್ನು ಕೊಟ್ಟು ಇವತ್ತು ಅಲ್ಲಿ KS IAS ಮಾಡ್ತಕ್ಕಂಥ ವಿದ್ಯಾರ್ಥಿಗಳಿದ್ದಾರೆ. ಅಷ್ಟೇ ಅಲ್ಲ, ಈ ನಾಡನ್ನು ಬೆಳಗಿಸ್ತಕ್ಕಂಥ ವಿದ್ಯಾರ್ಥಿಗಳಿದ್ದಾರೆ. ತಮ್ಮ ತಂಗಿಯ ಸವಿನೆನಪಿಗಾಗಿ ಸ್ಥಾಪನೆಗೊಂಡಿರ್ತಕ್ಕಂಥ ಈ ಕಾಲೇಜು ಬಹಳ ಹೆಮ್ಮರವಾಗಿ ಬೆಳೆದಿರ್ತಕ್ಕಂಥದ್ದು ಇಡೀ ಕರ್ನಾಟಕದಲ್ಲಿ ನಾವು ನೋಡ್ತಾ ಇದ್ದೇವೆ. ರೆಸಿಡೆನ್ಷಿಯಲ್ ಇದೆ, ಸೊ ಸ್ಟಡಿ ಅವರ್ ತುಂಬಾ ಇರುತ್ತೆ ಸರ್. 3,500 ಸ್ಟ್ರೆಂತ್ ಇದೆ. 3,500 ಸ್ಟ್ರೆಂತ್ ಇದೆ. 4 ಬ್ರಾಂಚ್ಗಳನ್ನು ಹೊಂದಿದೆ. 4 ಬ್ರಾಂಚ್. ಯಾವ್ಯಾವ ಬ್ರಾಂಚ್ ಇದಾವೆ? ಇಟಗಿ ಇದೆ, ಉಜ್ಜಯಿನಿ ಇದೆ, ಮತ್ತೆ ಖಾನಾವಸ. ಓನ್ಲಿ ಫಾರ್ ಆರ್ಟ್ಸ್ ಇದೆಯಾ ಅಥವಾ ಸೈನ್ಸ್ ಕಾಮರ್ಸ್ ಮಾಡಿದ್ರೆ? ಮತ್ತೆ ಆರ್ಟ್ಸ್ ಅಲ್ಲಿ ಕನ್ನಡ ಮಾಧ್ಯಮನೂ ಇದೆ, ಇಂಗ್ಲಿಷ್ ಮಾಧ್ಯಮನೂ ಇದೆ. ಸೊ ಕಾಮರ್ಸ್ ಅಲ್ಲೂ ಕೂಡ ಕನ್ನಡ ಮಾಧ್ಯಮನೂ ಇದೆ, ಇಂಗ್ಲಿಷ್ ಮಾಧ್ಯಮನೂ ಕೂಡ ಇದೆ. ನಮ್ಮ ಹೆಸರು ಗುರುಮೂರ್ತಿ ಸರ್. ನಾವು ವಿಜ್ಞಾನದ ಫಿಸಿಕ್ಸ್ ಲೆಕ್ಚರ್ ಸರ್. ಹೌದಾ? ಸ್ಟೂಡೆಂಟ್ಸ್ ಬೇಕಾಗಿರೋದು ಮೋಟಿವೇಶನ್ಸ್, ಸೆಲ್ಫ್ ಮೋಟಿವೇಶನ್ ಆಗ್ಲಿಕ್ಕೆ ಏನ್ ಬೇಕು ಅದನ್ನೆಲ್ಲ ಮಾಡ್ತೀವಿ. ಕಾರ್ಯದರ್ಶಿಗಳಿದ್ದಾರೆ ಸರ್, ವೀರಭದ್ರಪ್ಪ ಸರ್ ಅಂತಲ್ಲ, ಇದಕ್ಕೆಲ್ಲ ಬ್ಯಾಕ್ ಬೋನ್ ಅವರ ಹೆಸರು. ಹಾಗಾದ್ರೆ ಬಡ ಮಕ್ಕಳಿಗೆ ಏನಾದರೂ ಅಲ್ಲಿ ಚಾರಿಟಿ ಇದೆ. ಎಷ್ಟು ಮಕ್ಕಳು ತೆಗೆದುಕೊಳ್ತೀರಿ ನೀವು? ಏನೇನು ಮಾನದಂಡಗಳಿದಾವೆ? 8th 9th 10th ಸ್ಟೂಡೆಂಟ್ಸ್ ಫ್ರೀ. ಅಂದ್ರೆ ಹೈಸ್ಕೂಲು ಇದೆಯಾ ಅಲ್ಲಿ? ವೆರಿ ಗುಡ್. ಅದರಲ್ಲೂ ಕನ್ನಡ ಮಾಧ್ಯಮದ ಮಕ್ಕಳಿಗೆ ಫ್ರೀ ಎಜುಕೇಶನ್. 8th 9th 10th ಫ್ರೀ ಎಜುಕೇಶನ್ ಕೊಡ್ತೀವಿ. ಎಕ್ಸಾಮ್ಸ್ ಅನ್ನ ಕಂಡಕ್ಟ್ ಮಾಡಿ ಅದ್ರ ಮೂಲಕ ನಾವು ಫ್ರೀ ಎಜುಕೇಶನ್ ಅನ್ನ ಕೊಡ್ತೀವಿ ಸರ್. ಸಂತೋಷ್ ಕುಮಾರ್ ಅವರು ಸಂತೋಷದಿಂದ ಈ ವಿಚಾರಗಳನ್ನ ಉಣಬಡಿಸಿದ್ದಾರೆ ಅಂತಕ್ಕಂಥದ್ದನ್ನು ಕಣ್ಣಾರೆ ಕಾಣ್ತಕ್ಕಂಥ ಒಂದು ಪಯಣವನ್ನು ನಾವು ಒಮ್ಮೆ ಕೊಟ್ಟೂರಿಗೆ ಮಾಡೋಣ ಅಂತಕ್ಕಂಥದ್ದು.